ಹಲೋ ವಿದ್ಯಾರ್ಥಿಗಳೇ, ಮೊದಲ ಸೆಮಿಸ್ಟರ್ನ ಎಲ್ಲ ಇತಿಹಾಸ ವಿದ್ಯಾರ್ಥಿಗಳಿಗೆ, ಇತಿಹಾಸ ವಿಷಯದ ವಿದ್ಯಾರ್ಥಿಗಳಿಗೆ ಈ ಒಂದು ಸೆಷನ್ ಮೂಲಕ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಪತ್ರಿಕೆಯನ್ನು ಟೀಚ್ ಮಾಡಲಿಕ್ಕೆ ನಾವು 4 ಜನ ಬೋಧಕರಿದ್ದೇವೆ. ಇದರಲ್ಲಿ 5 ಚಾಪ್ಟರ್ಸ್ ಇದೆ ಟೋಟಲಿ. ಈ 5 ಚಾಪ್ಟರ್ಸ್ನಲ್ಲಿ ಮೊದಲು ಮತ್ತು ಎರಡನೆಯ ಚಾಪ್ಟರ್ ಅನ್ನ ನಮಗೆ ರಾಮಕೃಷ್ಣಪ್ಪ ಸರ್ ಅವರು ಟೀಚ್ ಮಾಡ್ತಾರೆ. ಹಾಗೇನೆ ಥರ್ಡ್ ಚಾಪ್ಟರ್ ನಮ್ಮ HOD ಆದಂತಹ ಶ್ರೀಕಾಂತ್ ಸರ್ ಅವರು ಟೀಚ್ ಮಾಡ್ತಾರೆ. ಹಾಗೆಯೇ ಫೋರ್ತ್ ಚಾಪ್ಟರ್ ಅನ್ನ ನನ್ನ ಕವಿತಾ ನಾನು ಟೀಚ್ ಮಾಡ್ತೇನೆ. ಹಾಗೆಯೇ 5ನೇ ಚಾಪ್ಟರ್ ಅನ್ನ ರಂಗಪ್ಪ ಸರ್ ಅವರು ಟೀಚ್ ಮಾಡ್ತಾರೆ. ಮತ್ತು ಐತಿಹಾಸಿಕ ಸ್ಥಳಗಳ ಪ್ರಾಮುಖ್ಯತೆ ಮತ್ತು ಭೂಪಟಗಳನ್ನ ಈ ಒಂದು ವಿಚಾರದ ಬಗ್ಗೆ ಸಮಯ ಬಂದಂತ ಸಂದರ್ಭದಲ್ಲಿ ಮತ್ತು ಈ ಒಂದು ವಿಷಯ ಪ್ರಸ್ತಾಪನೆಯ ಜೊತೆಗೆ ಈ ಭೂಪಟದ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ನಾವು ನೀಡ್ತಾ ಹೋಗ್ತೇವೆ. ಸೊ ಮೊದಲನೇದಾಗಿ ಈಗಾಗಲೇ ಈ ತರಗತಿಯಲ್ಲಿ ಮತ್ತು ಈಗಾಗಲೇ 2 ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಓವರ್ ಆಲ್ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಈ ಒಂದು ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಬೇಕು ಮತ್ತು ನಿಮ್ಮ ಸಿದ್ಧತೆ ಹೇಗಿರಬೇಕು, ಹಾಗೆ ನಿಮ್ಮ ಸ್ಪಂದನೆ ಹೇಗಿರಬೇಕು ಅನ್ನೋದನ್ನ ರಾಮಕೃಷ್ಣಪ್ಪ ಸರ್ ಅವರು ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ಮತ್ತೊಮ್ಮೆ ನಾನು ಈ ಒಂದು ಪತ್ರಿಕೆ ಮತ್ತು ಓವರ್ ಆಲ್ ಬೀಯಿಂಗ್ ಕಾಲೇಜ್ ಸ್ಟೂಡೆಂಟ್ಸ್, ಬೀಯಿಂಗ್ ಈ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡೋ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಅಟೆನ್ಷನ್, ನಿಮ್ಮ ಒಂದು ರೆಸ್ಪಾನ್ಸ್ ಬಹಳ ಮುಖ್ಯ ಆಗುತ್ತೆ ನಮಗೆ. ಸೊ ಅದರಿಂದಾಗಿ ನಾವು ಇಂದಿನಿಂದ ಈ ಒಂದು ತರಗತಿಗಳನ್ನ ರೆಗ್ಯುಲರ್ ಆಗಿ ಆರಂಭಿಸ್ತಾ ಇದ್ದೇವೆ. ಮತ್ತು ಇದ್ರ ಮೂಲಕ ನಾನು ಸಿಲೆಬಸ್ ಬಗ್ಗೆ ಕೆಲವು ಪರಿಚಯವನ್ನ ಮಾಡ್ಕೊಡ್ತೇನೆ. ನಾನು ಟೀಚ್ ಮಾಡುವಂತಹ ಒಂದು ಸಿಲೆಬಸ್ 4th ಚಾಪ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಇದ್ರ ಜೊತೆಗೆ ಯಾವುದೇ ವಿಡಿಯೋಗಳನ್ನ ಹಾಕ್ಲಿ, ಆ ವಿಡಿಯೋಗಳನ್ನ ನೀವು ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ. ಜೊತೆಗೆ ಗೂಗಲ್ ಫಾರ್ಮ್ ಬಿಡ್ತೇವೆ. ಸೊ ಆ ಗೂಗಲ್ ಫಾರ್ಮ್ ನಲ್ಲಿ ನೀವು ಮಾಹಿತಿಯನ್ನು ಕೂಡ ಕೇಳ್ತೇವೆ. ಬಿಕಾಸ್ ಗೂಗಲ್ ಫಾರ್ಮ್ ನ ನೀವು ಫಿಲ್ ಮಾಡೋದ್ರ ಮುಖಾಂತರ ಆ ದಿನದ ಒಂದು ಅಟೆಂಡೆನ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಜೊತೆಗೆ ಪ್ರತಿ ವಾರ ಅಸೈನ್ಮೆಂಟ್ ಗಳನ್ನ ಕೊಡ್ತೇವೆ ಗೂಗಲ್ ಫಾರ್ಮ್ ನಲ್ಲೇ. ಸೊ ಅದನ್ನು ಕೂಡ ನೀವು ಸ್ಪಂದಿಸಬೇಕಾಗ್ತದೆ. ಮತ್ತೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಬಂದ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗ್ಲಿ ಅಥವಾ ವಿಷಯವಾರು ಚರ್ಚೆಯಲ್ಲಾಗ್ಲಿ, ಸೊ ನೀವು ನಮಗೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೂಡ ಪಡ್ಕೋಬಹುದು. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸ್ಗಳ ಉದ್ದೇಶ ನಿಮಗೆ ನಾವು ಸಿಲೆಬಸ್ ಅನ್ನ ಪೂರ್ತಿಯಾಗಿ ಅರ್ಥ ಮಾಡಿಸೋದಾಗಿದೆ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಾಲೇಜಿಗೆ ಬಂದು ನೀವು ತಿಳ್ಕೋಬಹುದು. ಜೊತೆಗೆ ಪೂರ್ತಿಯಾಗಿ ನೀವು ಈ ಒಂದು ವಿಷಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸೋದು ನಮ್ಮ ಜವಾಬ್ದಾರಿ ಇದೆ. ಈಗ ಪ್ರಮುಖವಾಗಿ ವಿಷಯಕ್ಕೆ ಸಂಬಂಧಪಡೋದಾದ್ರೆ ನಾವು ಓವರ್ ಆಲ್ ಒಂದು ಈ ಪತ್ರಿಕೆನ ನೋಡಬಹುದಾದ್ರೆ ಮೊದಲನೇ ಅಂದ್ರೆ ಇಡೀ ಈ ಪತ್ರಿಕೆ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನೀಡುವಂತಹ ಪತ್ರಿಕೆ, ಅತ್ಯಂತ ಪ್ರಮುಖವಾದಂತಹ ಪತ್ರಿಕೆ ಅಂತ ಕರೀಬಹುದು. ಮತ್ತು ಇತಿಹಾಸದ ಅಂದ್ರೆ ನಮ್ಮ ಭಾರತದ ಇತಿಹಾಸ ಅಂತ ಏನಿದೆ ಅದರ ಅಡಿಪಾಯವನ್ನು ಹಾಕೊಡುವಂತ ಒಂದು ಪತ್ರಿಕೆ. ಸೊ ಈ ಪತ್ರಿಕೆಯ ಬಗ್ಗೆ ನೀವು PUC ಅಲ್ಲಿ ಕೂಡ ಸ್ಟಡಿ ಮಾಡಿರ್ತೀರಾ ಮತ್ತು ಫ್ರಮ್ ದ ಬಿಗಿನಿಂಗ್ ಈವನ್ ಹೈಸ್ಕೂಲ್ಸ್ ಅಲ್ಲೂ ಕೂಡ ಇದರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡಿರ್ತೀರಾ. ಅದ್ರ ಡಿಗ್ರಿಯಲ್ಲಿ ಇದನ್ನ ಸವಿಸ್ತಾರವಾಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಇದಾಗಿದೆ. ಸೊ ಫಸ್ಟ್ ಚಾಪ್ಟರ್ ಇದು ಪ್ರಮುಖವಾಗಿ ಹರಪ್ಪ ನಾಗರಿಕತೆಯ ಬಗ್ಗೆ ಮಾಹಿತಿಯನ್ನ ಕೊಡುವಂಥದ್ದು. ಹಾಗೆ ಈ ಇಡೀ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಮೂಲಾಧಾರಗಳು ಏನೇನಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಚಾಪ್ಟರ್. ಜೊತೆಗೆ ಹರಪ್ಪ ನಾಗರಿಕತೆಯ ಲಕ್ಷಣಗಳು ಮತ್ತೆ ಆ ಒಂದು ನಾಗರಿಕತೆಯಲ್ಲಿದ್ದಂತಹ ಸಮಾಜ, ಧರ್ಮ, ವ್ಯಾಪಾರ ಮತ್ತು ಆ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂತೆ ಉತ್ಖನನಗಳು ಏನೇನಾಗಿದೆ ಮತ್ತು ಅದರ ಅವನತಿ, ಇದ್ರ ಬಗ್ಗೆ ಈ ಒಂದು ಪತ್ರಿಕೆ ನಮಗೆ ಮಾಹಿತಿ ನೀಡುತ್ತೆ. ಸೊ ಸೆಕೆಂಡ್ ಚಾಪ್ಟರ್ ಈ ಹರಪ್ಪ ನಾಗರಿಕತೆ ಅವನತಿಯ ನಂತರ ಏಳಿಗೆಗೆ ಬಂದಂತಹ ವೇದಗಳ ಕಾಲದ ಬಗ್ಗೆ ನಮಗೆ ಮಾಹಿತಿ ಕೊಡುತ್ತೆ. ಅಂದ್ರೆ ಋಗ್ವೇದ ಮತ್ತು ನಂತರದ ವೇದಗಳ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಚಾಪ್ಟರ್. ಸೊ ಆ ಎರಡೂ ಕಾಲಕ್ಕೆ ಸಂಬಂಧಪಟ್ಟಾಗ ಅಂದ್ರೆ ಋಗ್ವೇದ ಕಾಲ ಮತ್ತು ನಂತರ ಕಾಲದಲ್ಲಿ ಸಮಾಜ, ಆರ್ಥಿಕ ವ್ಯವಸ್ಥೆ, ಹಾಗೆ ರಾಜಕೀಯ ವ್ಯವಸ್ಥೆ, ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಚಾಪ್ಟರ್. ಥರ್ಡ್ ಚಾಪ್ಟರ್ ನಲ್ಲಿ
ಅಸಮ್ಮತಿ ಮತ್ತು ಪ್ರತಿಭಟನೆಯ ಚಳುವಳಿಗಳು ಅಂದ್ರೆ ಋಗ್ವೇದ ನಂತರದ ವೈದಿಕ ಕಾಲದಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳು ಉದ್ಭವಿಸಿತು ಅದರ ವಿರುದ್ಧ ಒಂದು ಪ್ರತಿಭಟನೆಯ ರೂಪದಲ್ಲಿ ಜೈನ ಮತ್ತು ಬೌದ್ಧ ಧರ್ಮದ ಏಳಿಗೆಗಳನ್ನ ನಾವು ಗಮನಿಸ್ತೇವೆ. ಇದರ ಜೊತೆಗೆ ಭಾರತದ ಮೇಲೆ ಅಲ್ಲಿಂದ ಒಂದು ದಾಳಿಗಳು ಪ್ರಾರಂಭ ಆಯಿತು. ಗ್ರೀಕರ ಒಂದು ದಾಳಿಯನ್ನ ಅಲೆಕ್ಸಾಂಡರ್ನ ನಾಯಕತ್ವದಲ್ಲಿ ಕಾಣ್ತೇವೆ. ಸೊ ಇದೊಂದು ಬಹಳ ಪ್ರಮುಖವಾದಂತ ಒಂದು ಏನು ಬೆಳವಣಿಗೆ ಅಂತ ನಾವು ಗುರುತಿಸಬಹುದು. ಇದೇ ವೇಳೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯನ್ನ ಕೂಡ ಪ್ರಮುಖವಾದಂತ ರಾಜಕೀಯ ಬೆಳವಣಿಗೆ ಅಂತ ನಾವು ಗುರುತಿಸ್ತೇವೆ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ಹಾಗೆಯೇ ಕೌಟಿಲ್ಯ, ಜೊತೆಗೆ ಅಶೋಕ, ಸಾಮ್ರಾಟ್ ಅಶೋಕ ಮತ್ತು ಅವನ ಧರ್ಮ ಅಂದ್ರೆ ಬೌದ್ಧ ಧರ್ಮಕ್ಕೆ ಕೊಟ್ಟಂತಹ ಒಂದು ಪ್ರೋತ್ಸಾಹ, ಹಾಗೆಯೇ ಮೌರ್ಯ ಧರ್ಮದ ಸಂದರ್ಭದಲ್ಲಿ ರಾಜ್ಯ ಮತ್ತು ಆರ್ಥಿಕ ವ್ಯವಸ್ಥೆ, ಕಲೆ, ವಾಸ್ತುಶಿಲ್ಪ ಮತ್ತು ಮೌರ್ಯರ ಅವನತಿ ನಂತರದಲ್ಲಿ ಸಾಂಸ್ಕೃತಿಕ ಬೆಳವಣಿಗೆಗಳು ಯಾವ್ಯಾವ ರೀತಿಯ ಆಯ್ತು ಅನ್ನೋದನ್ನ ನೋಡ್ತೇವೆ. ಸೊ ಇದ್ರ ಜೊತೆಗೆ ದಕ್ಷಿಣ ಭಾರತದ ಕಡೆಗೆ ಒಂದು ನೋಟವನ್ನು ಕೂಡ ಬೀರ್ತವೆ ಶಾತವಾಹನರ ಮುಖಾಂತರ. ಹಾಗೆಯೇ ಮತ್ತೊಂದು ಪ್ರಮುಖವಾದಂತ ಒಂದು ಡೈನೆಸ್ಟಿ ಕುಶಾನರ ಬಗ್ಗೆ ಥರ್ಡ್ ಚಾಪ್ಟರ್ ಅಲ್ಲಿ ಅಧ್ಯಯನ ಮಾಡ್ತೇವೆ. ಇನ್ನು ಫೋರ್ತ್ ಚಾಪ್ಟರ್ ನಲ್ಲಿ ಪ್ರಾಚೀನ ಭಾರತದ ಮತ್ತೊಂದು ಪ್ರಮುಖವಾದಂತಹ ಸಾಮ್ರಾಟರು ಅಂದ್ರೆ ಮೌರ್ಯರ ರೀತಿಯಲ್ಲಿಯೇ ಅತ್ಯಂತ ಹೆಸರುವಾಸಿ ಸುಪ್ರಸಿದ್ಧವಾದಂತ ಒಂದು ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ. ಆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಈ ಫೋರ್ತ್ ಚಾಪ್ಟರ್ ನಲ್ಲಿ ನೋಡಬಹುದು. ಇದರಲ್ಲಿ ಸ್ಪೆಷಲಿ ಇಂಪಾರ್ಟೆನ್ಸ್ ನ ಸಮುದ್ರಗುಪ್ತ ಹಾಗೂ ಎರಡನೇ ಚಂದ್ರಗುಪ್ತರ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಹಾಗೆ ಗುಪ್ತರ ಕಾಲದ ಆಡಳಿತ ವ್ಯವಸ್ಥೆ, ಸಮಾಜ, ಸಾಹಿತ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಧಾರ್ಮಿಕ ಪುನರುತ್ಥಾನ, ಕಲೆ ಮತ್ತು ವಾಸ್ತುಶಿಲ್ಪ. ಓವರಾಲ್ ಅಂದ್ರೆ ಗುಪ್ತ ಸಾಮ್ರಾಜ್ಯದ ಒಂದು ಕಾಲಾವಧಿಯನ್ನ ಸುವರ್ಣ ಯುಗ ಅಂತಲೇ ಇತಿಹಾಸದ ಪುಟಗಳಲ್ಲಿ ಬರೆಯಲ್ಪಟ್ಟಿದೆ ಅಥವಾ ಕಾಣಬಹುದು. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಗುಪ್ತ ಸಾಮ್ರಾಜ್ಯವನ್ನು ನೋಡ್ತೇವೆ. ಇದರ ಜೊತೆಗೆ ನಿಜವಾಗಿಯೂ ಗುಪ್ತ ಸಾಮ್ರಾಜ್ಯ ಸುವರ್ಣ ಯುಗವನ್ನ ಸೃಷ್ಟಿಸಿತ್ತ ಅಥವಾ ಇದು ಅಂದ್ರೆ ಯಾರಿಗೆ ಸುವರ್ಣ ಯುಗ ಇದು ಅನ್ನೋದರ ಬಗ್ಗೆ ಕೂಡ ನಾವು ಗಮನಿಸ್ತೇವೆ. ಹಾಗೆ ನಗರೀಕರಣ ಮತ್ತು ಗುಪ್ತರ ಅವನತಿಯ ನಂತರದಲ್ಲಿ ಸೃಷ್ಟಿಯಾದಂತಹ ಹೊಸ ಕೃಷಿ ವ್ಯವಸ್ಥೆಯನ್ನು ನಾವು ಗಮನಿಸ್ತೇವೆ. ಇದ್ರ ಜೊತೆಗೆ ಮತ್ತೊಂದು ಸಾಮ್ರಾಜ್ಯ ಅಂದ್ರೆ ವರ್ಧನ ಸಾಮ್ರಾಜ್ಯದ ಬಗ್ಗೆ ಮತ್ತು ಆ ವರ್ಧನ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ದೊರೆ ಹರ್ಷವರ್ಧನನ ಏಳಿಗೆ ಮತ್ತು ಹರ್ಷವರ್ಧನನ ಕೊಡುಗೆಯ ಬಗ್ಗೆ ಕೂಡ ಗಮನಿಸ್ತೇವೆ. ಈ ಒಂದು ಫೋರ್ತ್ ಚಾಪ್ಟರ್ ಅನ್ನ ನಾನು ಟೀಚ್ ಮಾಡ್ತೇನೆ. ಈಗ ಕೊನೆಯ ಒಂದು ಚಾಪ್ಟರ್ ದಕ್ಷಿಣ ಭಾರತದ ಬಗ್ಗೆ ಇರುವಂತಹ ಒಂದು ಚಾಪ್ಟರ್. ಅಂದ್ರೆ ಮೇಲಿನ 4 ಚಾಪ್ಟರ್ಗಳಲ್ಲಿ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡೋದು ಶಾತವಾಹನರನ್ನ ಹೊರತುಪಡಿಸಿದ್ರೆ ಎಲ್ಲಾ ಒಂದು ವಿದ್ಯಮಾನಗಳು ಉತ್ತರ ಭಾರತಕ್ಕೆ ಸೀಮಿತವಾದ್ರೆ ದಕ್ಷಿಣ ಭಾರತದ ಒಂದು ಇತಿಹಾಸದ ಬಗ್ಗೆ ನಾವು 5th ಚಾಪ್ಟರ್ ಅಲ್ಲಿ ಗಮನಿಸ್ತೇವೆ. ಅದರಲ್ಲಿ ಸಂಗಮ್ ಯುಗ, ಹಾಗೆ ಸಂಗಮ್ ಯುಗದಲ್ಲಿ ಸಮಾಜ ಮತ್ತು ಸಂಸ್ಕೃತಿ, ಜೊತೆಗೆ ಪಲ್ಲವರು, ಚೋಳರು, ಈ 2 ಸಾಮ್ರಾಜ್ಯಗಳ ಬಗ್ಗೆ ಪ್ರಮುಖವಾದಂತಹ ಒಂದು ಗಮನವನ್ನ ಹರಿಸ್ತೇವೆ. ಪಲ್ಲವರಲ್ಲಿ ಮಹೇಂದ್ರ ವರ್ಮ ಮತ್ತು ನರಸಿಂಹ ವರ್ಮ ಇವರ ಕಾಲಾವಧಿ ಪ್ರಮುಖ ಅನಿಸಿಕೊಳ್ಳುತ್ತೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ, ಪಲ್ಲವರ ಕಾಲದ ಕಲೆ ವಾಸ್ತುಶಿಲ್ಪದ ಬಗ್ಗೆ ಹೈಲೈಟ್ ಮಾಡಲಾಗಿದೆ. ಮತ್ತು ಚೋಳರ ಬಗ್ಗೆ ನಾವು ನೋಡಿದಾಗ ರಾಜರಾಜ ಚೋಳ ಮತ್ತು 1ನೇ ರಾಜೇಂದ್ರ ಚೋಳ ಇವರ ಕಾಲಾವಧಿಯನ್ನ ನಾವು ನೋಡ್ಬೋದು. ಚೋಳರ ಆಡಳಿತ ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಈ ಒಂದು ಚಾಪ್ಟರ್ ನಲ್ಲಿ ಕಾನ್ಸಂಟ್ರೇಟ್ ಮಾಡಲಾಗಿದೆ. ಇದ್ರ ಜೊತೆಗೆ ಧರ್ಮದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಕ್ತಿಪಂಥ ಚಳುವಳಿ ಸಿದ್ಧಾಂತಗಳ ಬಗ್ಗೆ ನಾವು ನೋಡ್ತೇವೆ. ಹಾಗೆ ಆಳ್ವಾರರು ಮತ್ತು ನಾಯನಾರರ ಏಳಿಗೆ, ಆಳ್ವಾರರು ಮತ್ತು ನಾಯನಾರರು ಅಂದ್ರೆ ಯಾರು, ಅವರ ಸಿದ್ಧಾಂತಗಳೇನು, ಅವರ ನಂಬಿಕೆಗಳೇನು, ಅವರ ವಿಚಾರವಾದಗಳೇನು ಅನ್ನೋದು ನೋಡ್ತೇವೆ. ಹಾಗೆ ಶಂಕರಾಚಾರ್ಯ, ಭಕ್ತಿಪಂಥ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಬರುವಂತಹ ಶಂಕರಾಚಾರ್ಯರ ಬಗ್ಗೆ ಕೂಡ ಹೈಲೈಟ್ ಮಾಡಲಾಗಿದೆ ಈ ಒಂದು 5th ಚಾಪ್ಟರ್ ನಲ್ಲಿ. ಸೊ ಓವರ್ 5 ಚಾಪ್ಟರ್ಸ್, ಬಹಳ ಅದ್ಭುತವಾದಂತ ಒಂದು ಪತ್ರಿಕೆ ಇದು. ಸೊ ಇದರ ಬಗ್ಗೆ ಪ್ರಮುಖವಾದಂತ ವಿಚಾರಗಳನ್ನ ನಾವು ದಿನನಿತ್ಯದ ವಿಡಿಯೋಗಳ ಮುಖಾಂತರ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಯು ಶುಡ್ ಬಿ ಅಟೆಂಟಿವ್ ಅಂಡ್ ಯು ಶುಡ್ ಬಿ ಡಿಸಿಪ್ಲಿನ್. ಮತ್ತು ಈ ಎಲ್ಲ ತರಗತಿಗಳನ್ನ ವಿಡಿಯೋಗಳನ್ನ ಏನು ನಾವು ಪೋಸ್ಟ್ ಮಾಡ್ತೇವೆ ಅದನ್ನ ಎಲ್ಲರೂ ಚಾಚು ತಪ್ಪದೆ ಫಾಲೋ ಮಾಡಬೇಕು, ಅದನ್ನ ಪೂರ್ತಿಯಾಗಿ ನೋಡ್ಬೇಕು, ಅದರಲ್ಲಿರುವಂತಹ ಮಾಹಿತಿಯನ್ನ ಅರ್ಥ ಮಾಡ್ಕೋಬೇಕು, ಗ್ರಹಿಸಬೇಕು. ಹಾಗೆ ನಾವು ಕೊಡುವಂತಹ ಒಂದು ಅಸೈನ್ಮೆಂಟ್ಸ್ ಏನಿದೆ ಅದೆಲ್ಲವುದನ್ನ ಚಾಚು ತಪ್ಪದೆ
ನೀವು ಮಾಡಬೇಕಾಗುತ್ತೆ. ಇಂಟರ್ನಲ್ ಅಸೆಸ್ಮೆಂಟ್ಗಾಗಲಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ಗೆ ಜೊತೆಗೆ ಎಕ್ಸಾಮ್ನ ದೃಷ್ಟಿಕೋನ ಹಾಗೆ ಜನರಲ್ ನಾಲೆಜ್ ದೃಷ್ಟಿಕೋನದಿಂದಲೂ ಈ ಎಲ್ಲ ಆಕ್ಟಿವಿಟೀಸನ್ನು ನೀವು ಮಾಡಬೇಕಾಗುತ್ತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯನ್ನ ಇಟ್ಕೊಂಡು ನೀವು ಇದರ ಜೊತೆಗೆ ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ಸ್ ಓದೋದು ಮತ್ತು ಓದಿನ ಒಂದು ಕ್ಷೇತ್ರ ಏನಿದೆ ಅದಕ್ಕೆ ಹೆಚ್ಚು ಗಮನ ಕೊಡುವಂತ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಅಂಡ್ ಬಿ ಆಕ್ಟಿವ್ ಅಂಡ್ ಬಿ ಪ್ರಿಪೇರ್ಡ್ ಫಾರ್ ಆಲ್ ಕೈಂಡ್ ಆಫ್ ಚಾಲೆಂಜಸ್. ಜೊತೆಗೆ ಈ ಒಂದು ಆನ್ಲೈನ್ ಕ್ಲಾಸಸ್ ಸಕ್ಸಸ್ ಆಗಬೇಕು ಅಂತಂದ್ರೆ ನಿಮ್ಮ ಕೋಆಪರೇಷನ್ ನಮಗೆ ತುಂಬಾ ಅತ್ಯಗತ್ಯವಾಗಿದೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸ್ಗಳ ಮುಖಾಂತರ ಏನು ನಾವು ನಿಮ್ಮನ್ನ ತಲುಪುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮ ಸ್ಪಂದನೆ ಅತ್ಯಗತ್ಯ. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಮತ್ತು ಈ ನೆಕ್ಸ್ಟ್ ಅಂದ್ರೆ ನಾಳೆಯಿಂದ ಏನು ವಿಡಿಯೋಸ್ನ ಪೋಸ್ಟ್ ಮಾಡ್ತೇವೆ ಅಲ್ಲಿಂದ ನನ್ನ ಒಂದು ವಿಡಿಯೋಸ್ಗಳಲ್ಲಿ ಸಂಪೂರ್ಣವಾಗಿ 4th ಚಾಪ್ಟರ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾನು ಪಾಠ ಮಾಡ್ತಾ ಹೋಗ್ತೇನೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.